ಹಾಯ್ ಬಸ್ಸು, ನಾನು ನಿಮ್ಮ ಆರ್ ಕೆ ರಾಜಶೇಖರ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ್ಯಕ್ಚುಲಾಗಿ ವೆಯ್ಟ್ ಜಾಸ್ತಿ ಆಗೋಗಿದೆ. ಸೊ ಹೊಸ ವರ್ಷದಿಂದ ಸ್ವಲ್ಪ ಫಿಟ್ನೆಸ್ ಬ್ರೇಕ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಬಾಸ್ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಾಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ಲಕ್ಷ್ಮೀ ಮೂರ್ತಿ. ಅರೌಂಡ್ ಒಂದು 20 ಫೀಟ್ ಹೈಟ್ ಏನೋ ಇದೆ ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ಇಲ್ಲಿ ಹೇಳೋದೇನಂತಂದರೆ, ಇದೇನು ಟೆಂಪಲ್ ಇದೆಯಲ್ಲ, ಅಲ್ಲಿರೋ ಹನುಮಾನ್ ಮೂರ್ತಿ ಏನಿದೆ ಅದನ್ನು ಗ್ರೋ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಟೆಂಪಲ್ ಅಂದರೆ ಆ ವಿಗ್ರಹ ತಲೆ ಮೇಲೆ ಮೊಳೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ನೀವು ಬಂದರೆ ನೋಡ್ಬೋದು, ಯಾಕಂದರೆ ಮೊಳೆ ಕೂಡ ಕಾಣಿಸುತ್ತೆ ನಿಮಗೆ. ಏನಾದರೂ ಡೆಕೋರೇಷನ್ ಏನು ಮಾಡಿಲ್ಲ ಅಂತಂದಾಗ ನೀವು ಬಂದು ನೋಡ್ಬೋದು ಅದನ್ನು ಕೂಡ. ಹಾಗೆ ಇಲ್ಲೇ ಬಂತು ಅಂದರೆ ನಿಮಗೆ ಇಲ್ಲಿನ ಇತಿಹಾಸ ಏನಿದೆ, ಅಂದರೆ ಟೆಂಪಲ್ ಹಿಸ್ಟ್ರಿ ಏನಿದೆ, ಅದಕ್ಕೆ ಕೂಡ ಒಂದು ರೂಮನ್ನು ಕ್ರಿಯೇಟ್ ಮಾಡಿದ್ದಾರೆ ಇವರು. ಸೊ ಅಂದರೆ ಓಲ್ಡ್ ಏಜ್ ಫೋಟೋಸ್ ಏನಿತ್ತು, ಅಂದರೆ ಆವಾಗ ಟೆಂಪಲ್ ಕಟ್ಟಬೇಕಾದ್ರೆ ಏನೇನೆಲ್ಲ ಚಾಲೆಂಜಸ್ ಇತ್ತು, ಸೊ ಅದೆಲ್ಲ ನಿಮಗೆ ಇಲ್ಲೇ ಕಾಣಿಸುತ್ತೆ. ಇಲ್ಲಿ ಒಂದು ಅಜ್ಜಿ ಹೇಳಿದ್ರು ನಮಗೆ, ಇಲ್ಲಿದು ಇದು ಬಂದುಬಿಟ್ಟು ಕತೆ ಬಂದುಬಿಟ್ಟು, ಅಂದರೆ ಈ ದೇವಸ್ಥಾನ ಬಂದುಬಿಟ್ಟು 1970ರಿಂದ ಇಲ್ಲಿದೆ ಅಂತೆ. ಸೊ ಅಂದರೆ ಆಗಿನ ಕಾಲದ ಜನ ಏನು ಮಾಡ್ತಿದ್ರು ಅಂದರೆ, ಆಗೆಲ್ಲ ನಿಮಗೆ ಗೊತ್ತಿರ್ತಾರೆ, ಬರೀ ಬೆಟ್ಟ ಗುಡ್ಡ ಆ ಥರ ಇದ್ದಿದ್ದು ಏರಿಯಾ ಇದು. ಸೊ ಅಂದರೆ ಒಂದು ಬಂಡೆ ಮೇಲೆ ಈ ಥರ ಆಂಜನೇಯನ ಚಿತ್ರ ಬರೆದು, ಆವಾಗಿನ ಕಾಲದಲ್ಲಿ ಇವಾಗ ರಾಮನವಮಿ, ಹನುಮ ಜಯಂತಿ ಈ ಥರ ಏನಾದರೂ ಬಂತು ಅಂದರೆ ಸೆಲೆಬ್ರೇಟ್ ಮಾಡ್ತಿದ್ರಂತೆ. ಹಾಗೆ ದಿನ ದಿನ ಈ ಥರ ಚಿತ್ರ ಬರೆದಾಗ ಬರೋ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಾಗ 1970ರಲ್ಲಿ ಜನ ಎಲ್ಲ ಒಂದು ಸಮಿತಿ ಸೇರಿಸಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ರೆಡಿಯಾಗಿದ್ದಾರೆ. ಸೊ ಅದೇ ಥರ ಬೆಂಗಳೂರಿನ ಫೇಮಸ್ ಶಿಲ್ಪಿಗಳಲ್ಲಿ ಒಬ್ಬರಾದ ಷಣ್ಮುಖಾನಂದ ಅವರಿಂದ ಅದೇ ಬಂಡೆ ಮೇಲೆ ಏನು ಚಿತ್ರ ಬರೆದಿರೋ ಆ ಚಿತ್ರನೇ ಇವ್ರು ಕೆತ್ತನೆ ಮಾಡಿಸಿ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಅಂದರೆ 1976ರಲ್ಲಿ ಇದೆಲ್ಲ ಕಂಪ್ಲೀಟಾಗಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ಅಲ್ಲಿ ದೇವಸ್ಥಾನ ಕೂಡ ನಿರ್ಮಾಣ ಮಾಡಿದ್ದಾರೆ. ಅದೇ ಥರ ಈ ದೇವಸ್ಥಾನದ ಮೇಲೆ ನೀವು ನೋಡ್ಬೋದು, ಒಂದು 6.5 ಅಡಿ ಹತ್ರ ಇರೋ ಒಂದು ಕಳಶ ಇದೆ. ಇದು ಕೂಡ 1985ರಲ್ಲಿ ರಚನೆಗೊಂಡಿರೋದಂತೆ. ಸೊ ಅಂದರೆ ತುಂಬ ಓಲ್ಡ್ ಅಂತ ಹೇಳೋದಕ್ಕಿಂತ ಒಂಥರ ತುಂಬ ಚೆನ್ನಾಗಿರೋ ಟೆಂಪಲ್. ನೀವು ಬಂದು ವಿಸಿಟ್ ಮಾಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಕೂತಿದ್ದು, ಇದು ಯಾವುದೋ ಮಗು ನಮ್ಮ ಕಡೆನೇ ನೋಡ್ಕೊಂಡು ಬರ್ತಾ ಐತೆ.